ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ವಿವರ. ಬೆಂಗಳೂರು ನಗರ ಮಲ್ಲೇಶ್ವರ ಪ್ರದೇಶದ ಪ್ರಾಚೀನ ಇತಿಹಾಸಕ್ಕೆ ಸಾಕ್ಷಿಯಾದ ಈ ಪವಿತ್ರ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವು ಅತ್ಯಂತ ಮಹತ್ವವನ್ನು ಹೊಂದಿದೆ. ಈ ದೇವಸ್ಥಾನವು ಹೊಯ್ಸಳರ ಕಾಲಕ್ಕೂ ಮುಂಚಿನದು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಕ್ರಿಸ್ತ ಶಕ 1664ರಲ್ಲಿ ಮೈಸೂರು ರಾಜ್ಯದ ರಾಜರಾದ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ವಿಶೇಷ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೆದವು ಎಂದು ಹೇಳಲಾಗುತ್ತದೆ. ನಂತರದ ಕಾಲಘಟ್ಟಗಳಲ್ಲಿ ವಿವಿಧ ರಾಜರು ಮತ್ತು ಭಕ್ತರಿಂದ ದೇವಾಲಯಕ್ಕೆ ದಾನಧರ್ಮಗಳು ನಡೆದಿವೆ. ಈ ಕ್ಷೇತ್ರದಲ್ಲಿ ಶಿವಲಿಂಗವು ಸ್ವಯಂಭುವಾಗಿ ಉದ್ಭವಿಸಿದದ್ದು ಎಂಬ ನಂಬಿಕೆ ಇದೆ. ಕಾಡಿನ ಮಧ್ಯದಲ್ಲಿದ್ದ ಕಾರಣ ಈ ಸ್ಥಳಕ್ಕೆ ಕಾಡುಮಲ್ಲೇಶ್ವರ ಎಂಬ ಹೆಸರು ಬಂದಿದೆ. ಭಕ್ತರ ಕಷ್ಟಗಳನ್ನು ನಿವಾರಿಸುವ ದೇವಾಲಯವಾಗಿ ಈ ಕ್ಷೇತ್ರ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಸೋಮವಾರ, ಮಹಾಶಿವರಾತ್ರಿ ಹಾಗೂ ಕಾರ್ತಿಕ ಮಾಸದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿಯೂ ಈ ದೇವಸ್ಥಾನದ ಮಹತ್ವ ಕಡಿಮೆಯಾಗದೆ ಮುಂದುವರಿದಿತ್ತು. 19ನೇ ಶತಮಾನದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ಅಭಿವೃದ್ಧಿಗೊಂಡು ಮಲ್ಲೇಶ್ವರಂ ಎಂಬ ಪ್ರಮುಖ ವಸತಿ ಪ್ರದೇಶವಾಗಿ ಬೆಳೆಯಿತು. ದೇವಸ್ಥಾನವು ಈ ಭಾಗದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಉಳಿಯಿತು. ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ದೇವಸ್ಥಾನವನ್ನು ಸಂರಕ್ಷಿಸಲು ಮತ್ತು ಅಭಿವೃದ್ಧಿಪಡಿಸಲು ಹಲವು ಕಾರ್ಯಗಳು ನಡೆದಿವೆ. ದಿನಾಂಕ ಅಕ್ಟೋಬರ್ 25, 2009ರಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ನಂತರ ದಿನಾಂಕ ಫೆಬ್ರವರಿ 10, 2014ರಂದು ಜೀರ್ಣೋದ್ಧಾರಗೊಂಡ ದೇವಾಲಯವನ್ನು ಭಕ್ತರಿಗೆ ಸಮರ್ಪಿಸಲಾಯಿತು. ಇಂದು ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವು ಬೆಂಗಳೂರು ನಗರದ ಪ್ರಮುಖ ಶಿವಾಲಯಗಳಲ್ಲಿ ಒಂದಾಗಿ ಲಕ್ಷಾಂತರ ಭಕ್ತರ ಆರಾಧನೆಯ ಕೇಂದ್ರವಾಗಿರುತ್ತದೆ.